ನಮಸ್ಕಾರ ಗಾಯ್ಸ್, ವೆಲ್ಕಮ್ ಟು ಸ್ಟಾರ್ ಸ್ಪೋರ್ಟ್ಸ್ ಅಪ್ಡೇಟ್ಸ್. ಸೊ ನೆನ್ನೆ ನಡೆದಂಥ ಕಬಡ್ಡಿ ಮ್ಯಾಚಲ್ಲಿ ಬೆಂಗಳೂರು ಬುಲ್ಸ್ ಕ್ರೇಜಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಅವರು ಆಡ್ತಕ್ಕಂಥ ಫಸ್ಟ್ 5 ಮಿನಿಟ್ಸಲ್ಲೇ ಸಹ ಎಲ್ಲರನ್ನೂ ಆಲ್ಔಟ್ ಮಾಡಿ ಒಂದು ಈ ಸೀಸನ್ನ ಫಾಸ್ಟೆಸ್ಟ್ ಆಲ್ಔಟ್ ಅಂತ ಅವರು ಪ್ರೂವ್ ಮಾಡಿದ್ದಾರೆ. ಸೊ ಮ್ಯಾಚು ಹೇಗಿತ್ತಂದರೆ, ಒಂದು 5 ನಿಮಿಷ ಆ ಕಡೆ ಅವರು ಲೀಡ್ ಬರ್ತಾರೆ, ಒಂದು 5 ನಿಮಿಷ ನಮ್ಮವ್ರು ಲೀಡ್ ಬರ್ತಾಯಿದ್ರು. ಈ ಟೈಮಲ್ಲಿ ನಾರಾಯಣ ಕಂಬ್ಯಾಕ್ ಮಾಡಿ ನಮ್ಮ ಬೆಂಗಳೂರು ಟೀಮ್ನ ಮತ್ತೆ ಆಲ್ಔಟ್ ಮಾಡ್ತಾರೆ. ಸೊ ಯಾಕೆ ಆ ಥರ ಆಲ್ಔಟ್ ಆಯ್ತಂದರೆ, ನಮ್ಮ ಟೀಮ್ ಅವರು ಫಸ್ಟಲ್ಲಿ ಲೀಡ್ ಬಂದಿದ ತಕ್ಷಣ ಸ್ವಲ್ಪ ಓವರ್ ಕಾನ್ಫಿಡೆಂಟಾಗಿ ತುಂಬ ಪಾಯಿಂಟ್ಸ್ನ ಕಳ್ಕೊತಾರೆ. ಸೊ ಆದ್ರೂ ಲಾಸ್ಟ್ಗೆ ಫಸ್ಟ್ ಹಾಫಲ್ಲಿ ನಮ್ಮ ಬೆಂಗಳೂರು ಬುಲ್ಸೇ ಲೀಡಲ್ಲಿತ್ತು. ಅದಾದಮೇಲೆ ನವೀನ್ಗೆ ಇಂಜುರಿ ಆಗುತ್ತೆ. ಸೊ ಅವಾಗ ಅವ್ರನ್ನ ಸ್ಟ್ರೆಚರಲ್ಲಿ ಹಾಕೊಂಡು ಹೋಗ್ಬೇಕಾದ್ರೆ ತುಂಬ ಬೇಜಾರಾಗುತ್ತೆ. ಒನ್ ಆಫ್ ದ ಟಾಪ್ ರೈಡರ್ ಆಫ್ ದ ಕಬಡ್ಡಿ ಅವರು ಇಂಜುರಿ ಆಗೋದನ್ನ ತುಂಬ ಜನ ಬೇಜಾರಲ್ಲಿರ್ತಾರೆ. ಸೊ ಒಂದು ಟಾಪ್ ಪ್ಲೇಯರು ಇವಾಗ ಔಟ್ ಆಫ್ ಫಾರ್ಮಲ್ಲಿರೋದಂತೂ ತುಂಬ ಬೇಜಾರಾಯಿತು. ಸೊ ಅದಾದಮೇಲೆ ಸೆಕೆಂಡ್ ಹಾಫಲ್ಲಿ ಸ್ಟಾರ್ಟ್ ಆಗಿದ್ದ ತಕ್ಷಣ ಬುಲ್ಸ್ ಚೆನ್ನಾಗೇ ಆಡ್ತಾರೆ ಸ್ಟಾರ್ಟಿಂಗಲ್ಲಿ. ಸೊ ಆ ಟೈಮಲ್ಲಿ ಅವ್ರ ಕಡೆ ಒಬ್ಬರು ಇರ್ತಾರೆ. ಅಂಥ ಟೈಮಲ್ಲಿ ಅವ್ರು ಬಂದು ರೈಡ್ ಮಾಡಿ 3 ಪಾಯಿಂಟ್ಸ್ನ ತೊಗೊಂಡೋಗಿ ಅವ್ರ ಟೀಮ್ನ ಆಲ್ಔಟಿಂದ ಬಚಾವ್ ಮಾಡ್ತಾರೆ. ಬಟ್ ನಮ್ಮ ಕಡೆ ಇದ್ದಂಥ ರೈಡರ್ ಅಂದರೆ ಶೋ ಆಫ್ ದಿ ಮ್ಯಾಚ್ ಇರಾನ್ನ ಪ್ಲೇಯರ್ ಅಲಿ ರಾಜಿ ಅವರು ಬಂದ್ಬಿಟ್ಟು ಹೋಗಿ ನಮ್ಮ ಆ ಟೀಮ್ನೆಲ್ಲ ಔಟ್ ಮಾಡಿಕೊಂಡು ಬರ್ತಾರೆ ವಾಪಸ್ಸು. ಲಾಸ್ಟ್ 10 ಮಿನಿಟ್ಸಲ್ಲಿ ನಾವು ಲೀಡಲ್ಲಿದ್ವಿ. 7 ಪಾಯಿಂಟ್ಸ್ ಅಲ್ಲ 10 ಪಾಯಿಂಟ್ಸ್ ಲೀಡಲ್ಲಿದ್ವಿ. ಸೊ ಅದರಿಂದ ಹೆಂಗಿತ್ತು ಅಂದರೆ, ನಾವು ಎಲ್ಲ ರಿಲ್ಯಾಕ್ಸ್ಡಾಗಿ ಓಕೆ ಬೆಂಗಳೂರು ಬುಲ್ಸ್ ಇವತ್ತು ಗೆಲ್ತಾರೆ ಅನ್ನೋ ರೀತಿಯಲ್ಲಿ ನಾವು ಮ್ಯಾಚ್ನ ನೋಡಿದ್ರಿ. ಮತ್ತು ಲಾಸ್ಟಲ್ಲಿ ಹೆಂಗಿದ್ರು ನಾವು ಲೀಡಲ್ಲಿದ್ದು ಗೊತ್ತಿತ್ತಲ್ವ. ಸೊ ಅದರಿಂದ ನಮ್ಮ ಬೆಂಗಳೂರು ಬುಲ್ಸ್ ಅವರು ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದ್ರು. ಯಾಕಂದರೆ ಲೀಡಲ್ಲಿದ್ದಾಗ ಆತರವಾಗಿ ಆಡಿ ಮತ್ತೆ ಪಾಯಿಂಟ್ಸ್ನ ಕಳ್ಕೊಳೋ ಅವಶ್ಯಕತೆ ಇಲ್ಲ ಅಂತೇಳಿ ಸೊ ಆರಾಮಾಗಿ ಆಡಿದ್ರು. ಈ ಥರ ಮ್ಯಾಚ್ ನೋಡಿ ನಮಗೆ ಅಷ್ಟು ಖುಷಿ ಆಗ್ಬೇಕಾದ್ರೆ ನಮ್ಮ ಕೋಚ್ಗೆ ಖುಷಿ ಆಗಲ್ವಾ. ಅವರು ಒಂದು ಕ್ಯೂಟ್ ಸ್ಮೈಲ್ ಕೊಡ್ತಾರೆ. ಸೊ ಆ ಥರ ಅವ್ರು ಯಾವತ್ತೂ ನಾರ್ಮಲಾಗಿ ನಗಲ್ಲ ಅವರು. ನಮ್ಮ BC ರಮೇಶ್ ಸರು ಅಂಥವರು ಅವರೇ ಒಂದು ಸ್ಮೈಲ್ನ ಕೊಡ್ತಾರೆ. ಸೊ ಈ ಲಾಸ್ಟ್ ಮ್ಯಾಚು ಸಹ ವಿನ್ ಆಗಿ ಈ ಮ್ಯಾಚ್ ಸಹ ವಿನ್ ಆಗಿರೋದು ಒಂದು ಸ್ವಲ್ಪ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡಿದೆ ಅಂತಲೇ ಹೇಳ್ಬೋದು. ಇನ್ನು ಮುಂದಿನ ಸುದ್ದಿ ಕಡೆ ಹೋಗೋದಾದರೆ, ಕ್ರಿಸ್ ಗೇಲ್ಗೆ IPL ಫ್ರಾಂಚೈಸಿ ಅವರು ಸರಿಯಾಗಿ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತೆ. ಸೊ ಅದರಿಂದನೇ ಅವರು IPLನ ಕ್ವಿಟ್ ಮಾಡಿದ್ದಾರೆ ಅಂತ ಅವರೇ ಹೇಳಿದ್ದಾರೆ. ಸೊ 2021ರಲ್ಲಿ ಪಂಜಾಬ್ ಕಿಂಗ್ಸ್ ಸೈಡ್ ಆಡ್ತಾಯಿದ್ದ ಅವರು ಅವ್ರಿಗೆ ಸರಿಯಾಗಿ ರೆಸ್ಪೆಕ್ಟ್ನ ಕೊಟ್ಟಿಲ್ಲ ಪಂಜಾಬ್ ಕಿಂಗ್ಸ್ ಮ್ಯಾನೇಜ್ಮೆಂಟು. ಸೊ ಅದರಿಂದ ಅವರು 2021ನಲ್ಲಿ ಟೀಮ್ ಬಿಟ್ಟರು. ಸೊ ಅವಾಗಿಂದ ಅವರು ಆಡ್ತಾ ಇರಲಿಲ್ಲ ಯಾವುದೋ ಮ್ಯಾಚಸ್ಸು. ಬಟ್ ಅವರು ಆ ಟೀಮ್ನ ಬಿಡೋಕ್ಕಿಂತ ಮುಂಚೆ ಮತ್ತು IPLನ ಬಿಡೋಕ್ಕಿಂತ ಮುಂಚೆ ಒಂದು ಸರಿ ಕೋಚ್ ಅನಿಲ್ ಕುಂಬ್ಳೆ ಮತ್ತು ಕ್ಯಾಪ್ಟನ್ ಆದಂಥ KL ರಾಹುಲ್ಗೆ ಹೇಳಿದ್ರಂತೆ. ಸೊ ಈ ರೀತಿ ಅವರು ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ದಾರೆ. ರವಿಶಾಸ್ತ್ರಿ ಅವರು ಶುಭಮ್ ಗಿಲ್ನ ಏಷ್ಯಾ ಟೀಮಲ್ಲಿ ಬೇಡ ಅಂತ ಹೇಳಿದ್ದಾರೆ. ಸೊ ಇವಾಗ ಸಂಜು ಸ್ಯಾಮ್ಸನ್ನ ಶುಭಮ್ ಗಿಲ್ ರಿಪ್ಲೇಸ್ ಮಾಡಿದ್ರೆ ಚೆನ್ನಾಗಿರಲ್ಲ. ಮತ್ತು ಸಂಜು ಸ್ಯಾಮ್ಸನ್ ಅವ್ರಿಗೆ ಏನಂತ ರೀಸನ್ ಕೊಟ್ಟು ನಾವು ಟೀಮಿಂದ ಡ್ರಾಪ್ ಮಾಡೋಕ್ಕಾಗುತ್ತೆ. ಸೊ ಅದರಿಂದ ಶುಭಮ್ ಗಿಲ್ನ ಬೇರೆ ಪೊಸಿಷನಲ್ಲಿ ಆಡಿಸಿ ಸಂಜು ಸ್ಯಾಮ್ಸನ್ನ ರಿಮೂವ್ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಸೊ ಇನ್ನು ಇದೇ ವಿಷಯವಾಗಿ ಮಾತಾಡಿರ್ತಕ್ಕಂಥ ಆಕಾಶ್ ಚೋಪ್ರಾ ಅವರು ಸಹ ಇದೇ ಹೇಳಿದ್ರು. ಸಂಜು ಸ್ಯಾಮ್ಸನ್ನ ಡ್ರಾಪ್ ಮಾಡಿದ್ರೆ ಏನೋ ತಪ್ಪು ಮಾಡ್ತಾಯಿದ್ದೀರಾ ಅಂತ ಅನಿಸುತ್ತೆ ಅಂತ ಅವರು ಹೇಳಿದ್ದಾರೆ.